ಜನವರಿ 12ರಿಂದ ಜನವರಿ 18ರವರೆಗೂ ನಗರದ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಆರಂಭ ಆಗಲಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 12ರಂದು ಗೋಮಾತೆ ಪೂಜೆ ಹಾಗೂ ನಂದಿ ಧ್ವಜಗಳ ಮೆರವಣಿಗೆ ನಡೆಯಲಿದೆ. ಜನವರಿ 13ರಂದು ಲಿಂಗದ ಗುಡಿಯಲ್ಲಿನ 770 ಲಿಂಗಗಳಿಗೆ ಎಣ್ಣೆ ಮಜ್ಜನದೊಂದಿಗೆ ಅಭಿಷೇಕ, ಜನವರಿ 14ರಂದು ಅಕ್ಷತಾರ್ಪಣೆ ಹಾಗೂ ಭೋಗಿ, ಜನವರಿ 15ರಂದು ಹೋಮ ಹವನ ಪಲ್ಲಕ್ಕಿ ಮೆರವಣಿಗೆ, ಜನವರಿ 16ರಂದು ಮದ್ದು ಸುಡುವ ಕಾರ್ಯಕ್ರಮ, ಜನವರಿ 17ರಂದು ಭಾರ ಎತ್ತುವ ಸ್ಪರ್ಧೆ, ಜನವರಿ 18ರಂದು ಜಂಗಿ ನಿಕಾಲಿ ಕುಸ್ತಿ ಸ್ಪರ್ಧೆ ಜರುಗಲಿದೆ. ಇನ್ನು ಜಂಗಿ ನಿಕಾಲಿ ಕುಸ್ತಿ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದ ಕುಸ್ತಿಪಟುಗಳು ಭಾಗಿಯಾಗಲಿದ್ದಾರೆ ಎಂದರು. ನಮ್ಮ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾದಂಥ ಶ್ರೀ ಗುರು ಬಚ್ಚಮಠ ಅವರು, ನಮ್ಮ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಚೇರ್ಮನ್ ಆದಂಥ ಶ್ರೀ ಬಸಯ್ಯ ಹಿರೇಮಠ ಅವರು ಎಲ್ಲ ಜಾತ್ರೆ ಎಲ್ಲ ಸಂಪೂರ್ಣ ವಿವರವನ್ನು ತಮ್ಮ ಮುಂದೆ ಕೊಟ್ಟಿದ್ದಾರೆ. 125 ವರ್ಷದ ಒಂದು ಸಿದ್ದೇಶ್ವರ ಸಂಸ್ಥೆ ಜನ್ಮ ತಾಳಿ ಇವತ್ತು 105ನೇಯ ಮಕರ ಸಂಕ್ರಮಣವನ್ನು ಸಿದ್ದೇಶ್ವರ ಸಂಸ್ಥೆಯಿಂದ ಒಂದು ಜಾತ್ರಾ ಸಮಿತಿಯ ಅವರ ಒಂದು ಸಹಯೋಗದಲ್ಲಿ ಈ ಒಂದು ಜಾತ್ರೆ ನಡೀತಾ ಇದೆ. ಕಳೆದ 3-4 ವರ್ಷದಿಂದ ಮಹಾಮಾರಿ ಕೊರೋನಾದ ಒಂದು ಹಿನ್ನೆಲೆಯಲ್ಲಿ ನಾವು ಸರಳವಾಗಿ ಮತ್ತು ಇಡೀ ಜಗತ್ತಿಗೆ ಬಂದಂತ ಮಹಾಮಾರಿಗೆ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಮ್ಮ ಏನು ನಿಯಮಗಳಿಗೂ ಆ ನಿಯಮಗಳನ್ನು ಪಾಲಿಸಲಿಕ್ಕೆ ನಾವು ಜಾತ್ರೆಯನ್ನ ಸರಳವಾಗಿ ಅತ್ಯಂತ ಕಡಿಮೆ ಇದರಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ದೆ. ಆದರೆ ಈ ಸಲ ಜಾತ್ರೆ ಯಾವುದೇ ರೀತಿಯ ರೋಗ ಬಾಧಕಗಳಿಂದ, ಯಾವುದೇ ರೀತಿಯ ಬಹಳ ಗಂಭೀರವಾದಂತಹ ಕೊರೋನಾ ಪರಿಸ್ಥಿತಿ ದೇಶದಲ್ಲಿ ಜಗತ್ತಿನಲ್ಲಿ ಇರದೇ ಇರುವುದರಿಂದ ಈ ಸಲ ಸಂಕ್ರಮಣ ಜಾತ್ರೆ ಬಹಳ ವಿಜೃಂಭಣೆಯಿಂದ ಪ್ರತಿ ವರ್ಷ ನಾವು ಏನ್ ಮಾಡ್ತಾ ಇದ್ದೀವಿ ಅದೇ ಮಾದರಿಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಮ್ಮ ಜಾತ್ರಾ ಕಮಿಟಿಗಳು ಮತ್ತು ನಮ್ಮ ಸಿದ್ದೇಶ್ವರ ಸಂಸ್ಥೆ ಆಡಳಿತ ಮಂಡಳಿಗಳು ಎಲ್ಲರೂ ಈಗಾಗಲೇ ಬಹಳ ಉತ್ಸುಕತೆಯಿಂದ ಇವತ್ತು ಜಾತ್ರೆಗೆ ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಈ ಸಲ ಜನರು ಸಹ ಬಹಳ ಮುಕ್ತವಾಗಿ ಜಾತ್ರೆಗೆ ದೇಣಿಗೆಯನ್ನು ಕೊಟ್ಟು ಅವರು ಸಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ರೀತಿ ಈ ಸಲ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಸಹಿತ ಯಾವುದೇ ಜಾನುವಾರುಗಳಿಗೆ, ನಮ್ಮ ದನಕರುಗಳಿಗೆ ಯಾವುದೇ ರೀತಿಯ ರೋಗ ಬಾಧಕ ಇಲ್ಲ, ಯಾವುದೇ ಅಂಟು ರೋಗ ಆಗಲಿ ಯಾವುದೇ ರೀತಿಯ ಬಾಧಕ ಇಲ್ಲ ಅಂತ ಹೇಳಿ ಪಶು ಸಂಗೋಪನಾ ಇಲಾಖೆಯವರು ಮಾಹಿತಿ ಕೊಟ್ಟಿದ್ದರಿಂದ ಪ್ರತಿ ವರ್ಷ ಏನು ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡದಾದಂತಹ ಧರ್ಮದ ಜಾತ್ರೆ, ಈ ಸಲ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ವಿ ಸರ್ವೆ ನಂಬರ್ದಲ್ಲಿ ದನಗಳ ಜಾತ್ರೆ ನಡೀತದೆ. ಅಲ್ಲಿ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಅನೇಕ ರಾಜ್ಯದ ಜನ ನಮ್ಮ ಜಾನುವಾರುಗಳನ್ನು ಖರೀದಿ ಮಾಡುವಂತ ಒಂದು ದೊಡ್ಡ ಭರಾಟೆ ನಡೀತದೆ. ಅದೇ ರೀತಿ ಅಲ್ಲಿಯೂ ಸಹ ಎಲ್ಲ ರೀತಿಯಿಂದ APMC ವತಿಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಸಹಿತ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಳ್ಳೆಯ ಊರಿಗೆ, ಒಳ್ಳೆಯ ಆಕಳಿಗೆ, ಒಳ್ಳೆಯ ಎತ್ತುಗಳಿಗೆ ಈ ರೀತಿ ಶ್ರೀ ಸಿದ್ದೇಶ್ವರ ಸಂಸ್ಥೆ, ಶ್ರೀ ಸಿದ್ದೇಶ್ವರ ಸಹಕಾರಿ ಬ್ಯಾಂಕು, DCC ಬ್ಯಾಂಕ್ ವಿಜಯಪುರ, ಸಿದ್ದೇಶ್ವರಿ ಸವಾಲು ಸಹಕಾರಿ ನೇಮಕ, ಮತ್ತೆ ಮರ್ಚೆಂಟ್ ಸಂಸ್ಥೆ, ವ್ಯಾಪಾರ ಸಂಘಗಳು ಎಲ್ಲರೂ ನಾವು ಒಂದೊಂದು ತೊಡಿ ಬಂಗಾರ ಒಳ್ಳೆ ಜಾನುವಾರುಗಳಿಗೆ ಒಂದು ಗೌರವ ಪ್ರಶಸ್ತಿಯನ್ನು ಕೊಡುವಂತದ್ದು ಸಹ ಕಾರ್ಯಕ್ರಮ ಇದೆ. ಅದೇ ರೀತಿ ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು
ನಮ್ಮ ತತ್ವಜ್ಞಾನಿ ಶ್ರೀ ಸಿದ್ದೇಶ್ವರ ಶ್ರೀಗಳ ವೇದಿಕೆ ಅಂತೇಳಿ ಮಾಡಿ ಅಲ್ಲಿ ಎಲ್ಲ ರೀತಿಯ ಮನೋರಂಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಡ್ತಾ ಇದ್ದಾರೆ. ಕುಸ್ತಿ ಮೊದಲೇ ಸ್ವಲ್ಪ ದಿವಸ ಅದೇನೋ ಹೊಸ ಇದನ್ನ ಮಾಡಿ ಮತ್ತೆ ಮನೆಗೆ ಹಾಕ್ತಾರೆ. ಮೊದಲು ಒರಿಜಿನಲ್ ನಮ್ದೇನಿತ್ತು ಮನೆಗೆ ಅದೇನೋ ನಡ್ಬರ್ಕ್ ಅದೇನೋ ಬೆಡ್ ಹಾಕಿ ಮಾಡ್ಕೊಂಡು ಪಾಯಿಂಟ್ ಆಗ್ತದೆ. ಪಾಯಿಂಟ್ ಇಲ್ಲ ಈಗ ಮೂಲ ನಮ್ಮ ದೇಶದ ಒಂದು ಕ್ರೀಡೆ ಹೆಂಗಿದೆ, ಮಣ್ಣಲ್ಲಿನೇ ಕುಸ್ತಿ ಆಡುವಂತದ್ದನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಾರ ಎತ್ತುವಂತದ್ದು ರೀತಿ ಏನ್ ನಮ್ಮ 100 ವರ್ಷದಿಂದ ನಡ್ಕೊಂಡು ಬಂದಿದೆ, ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜಾತ್ರೆಯಲ್ಲಿ ಮಾಡೋರಿದ್ದಾರೆ. ಸಿದ್ದೇಶ್ವರ ಸಂಸ್ಥೆ ಬಹಳ ಬೃಹದಾಕಾರವಾಗಿ ಬೆಳೆದಿದೆ. ಮೊದಲಿನಂಗಿಲ್ಲ. ಮೊದಲು ಬರೀ ಒಂದು ಶಿವನ ಮಂಟಪ ಬಾಡಿಗೆ ಕೊಡುವಂಥದ್ದು ಅಥವಾ ಒಂದು ಜಾತ್ರೆ ಮಾಡೋದು ಬಿಟ್ಟರೆ ಸಿದ್ದೇಶ್ವರ ಸಂಸ್ಥೆ ಏನು ಕೆಲಸ ಇಲ್ಲ ಅಂತ ಇದು ಎಲ್ಲಾ ರಂಗದಲ್ಲಿ ಸಿದ್ದೇಶ್ವರ ಸಂಸ್ಥೆ ಇರುತ್ತೆ. ಗೋಶಾಲೆ ಕರ್ನಾಟಕದಲ್ಲಿ ನಮ್ಮಷ್ಟು ದೊಡ್ಡ ಗೋಶಾಲೆ ಇಡೀ ಕರ್ನಾಟಕದಲ್ಲಿ ಯಾವ ಮಠಾಧೀಶರು ಮಾಡಿಲ್ಲ, ಯಾವ ಸಂಸ್ಥೆಗಳು ಮಾಡಿಲ್ಲ. ಅಂತ ದೊಡ್ಡ ಗೋಶಾಲೆ ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ನಡೆಯುವಂತ ಗೋಶಾಲೆ, ಸ್ಕೂಲ್ ಕಾಲೇಜುಗಳು, ಕಲ್ಯಾಣ ಮಂಟಪಗಳು ಮತ್ತು ಎಲ್ಲಾನು ವ್ಯವಸ್ಥಿತವಾಗಿ ಈ ರೀತಿ ಒಂದು ಸಂಸ್ಥೆ ಮಾದರಿಯಾಗಿ ಡಯಾಲಿಸಿಸ್ ಸೆಂಟರ್ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಂಗಿಲ್ಲ, ಹೆಸರು ಬೇರೆ ಇರ್ಬೋದು. ಆದರೆ ನೋಡಿ ಇವತ್ತು ನಮ್ಮ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ 25-30 ಲಕ್ಷ 40 ಲಕ್ಷ ಬೇಕು ಒಂದು ಕಿಡ್ನಿ ಇದಕ್ಕೆ ಟ್ರಾನ್ಸ್ಪ್ಲಾಂಟ್. ನಮ್ಮಲ್ಲಿ ಕೇವಲ 5-6 ಲಕ್ಷ ರೂಪಾಯಿದಲ್ಲಿ ಇವತ್ತು 2ನೇ ಆಪರೇಷನ್ ಮೊನ್ನೆ ಆಗಿದೆ, ಯಶಸ್ವಿ ಆಪರೇಷನ್. ಮೊದಲೊಂದಾಗಿತ್ತು. ಅಂದ್ರೆ ಇವತ್ತು ಬೆಂಗಳೂರಿಗೆ ಮುಂದೆ ಹೋಗುವ ಅವಶ್ಯಕತೆ ಇಲ್ಲ ಅಂತ ಒಂದು ಹಾಸ್ಪಿಟಲ್ ಇವತ್ತು ಡಯಾಲಿಸಿಸ್ ಸೆಂಟರ್. ಈಗ ಖಾಸಗಿ ದವಾಖಾನೆಯಲ್ಲಿ 2,500-3 ಸಾವಿರ ರೂಪಾಯಿ ತಗೋತಾರೆ ಬಂದ ಡಯಾಲಿಸಿಸ್. ನಮ್ಮಲ್ಲಿ ಏನ್ ನಮ್ಮ ಅವರು ಇದ್ರದ್ದು ಕಾರ್ಡ್ ಇದ್ರೆ BPL ಕಾರ್ಡ್ ಇದ್ರೆ ಉಚಿತವಾಗಿ ನಮ್ಮಲ್ಲಿ ಡಯಾಲಿಸಿಸ್ ಆಗ್ತದೆ. ಕನಿಷ್ಠ ಡಯಾಲಿಸಿಸ್ ಅಂದ್ರೆ ಒಂದು ತಿಂಗಳು ಕನಿಷ್ಠ 4-5 ಸಲ ಮಾಡ್ಬೇಕಾಗ್ತದೆ. ವಾರಕ್ಕೊಮ್ಮೆ ಒಳಗೊಬ್ಬರಿಗೆ 2 ದಿವಸಕ್ಕೊಮ್ಮೆ ಮಾಡ್ಬೇಕಾಗ್ತದೆ. ಲೆಕ್ಕ ಹಾಕಿ 2,500 ರೂಪಾಯಿದಾಗ 4 ಡಯಾಲಿಸಿಸ್ ಅಂದ್ರೆ 10,000 ರೂಪಾಯಿ. ಅದು ಪೂರ್ತಿ ಉಚಿತ. ನಮ್ಮಲ್ಲಿ ಯಾರು ಮಧ್ಯಮ ವರ್ಗದವರ BPL ಕಾರ್ಡ್ ಅರ್ಹತೆ ಇಲ್ಲ ಅವ್ರಿಗೆ 500 ರೂಪಾಯಿ ಅಷ್ಟೇ ನಾವು ಚಾರ್ಜ್ ಮಾಡ್ತೇವೆ. ಇವತ್ತು ನಮ್ಮ ಇದೇ ಕೃಷ್ಣ ಕಾಂಪ್ಲೆಕ್ಸ್ ನಲ್ಲಿ 5 ಮಷೀನ್ ಇದೆ. ಮನೆ ICICI ಬ್ಯಾಂಕ್ನವ್ರು 5 ಮಷೀನ್ ಅನ್ನ ನಮ್ಗೆ ಡೊನೇಟ್ ಮಾಡಿದ್ದಾರೆ. ನಮ್ಮ ಚಟುವಟಿಕೆ ನಮ್ಮ JSS ಹಾಸ್ಪಿಟಲ್ ನಲ್ಲೂ ಇವತ್ತು ಒಂದು ಸೇವೆಯನ್ನ ಡಯಾಲಿಸಿಸ್ ತಗೋತಾ ಇದ್ದಾರೆ. ಅಲ್ಲಿಂದ 24 ಗಂಟೆ ಔಷಧ ಕೊಡೋ ಇವತ್ತು ಗುಳಿಗೆ ಔಷಧ 24/7 365 ಡೇಸ್ 20% ಕಡಿಮೆ ಇರುವಂತ ಔಷಧ ಕೊಡೋ ಗುಳಿಗೆ ರಾತ್ರಿ 1 ಗಂಟೆಗೂ ಕೇವಲ 1 ರೂಪಾಯಿ ಗುಳಿಗೆ ಫೋನ್ ಬೇಕಾಗಿದ್ರು ಫೋನ್ ಮಾಡಿದ್ರೆ ಅವ್ರ ಮನೆಗೆ ತಲುಪಿಸುವಂತ ವ್ಯವಸ್ಥೆಯನ್ನ ನಮ್ಮ ಸಂಸ್ಥೆ ತೋರಿಸುತ್ತೆ. ಈ ಮುದ್ದೆಮಾಳದಲ್ಲಿ ಮೊನ್ನೆ 24/7 ಸಾರಿಗೆ ಪ್ರಾರಂಭ ಮಾಡಿದ್ವಿ. ಇನ್ನು ಕೆಲವೇ ದಿವಸದಲ್ಲಿ ಸಿಂದಗಿಯಲ್ಲಿ ಇಂಡಿ ಅಲ್ಲಿ 24 ಗಂಟೆ ಔಷಧ ಅಂಗಡಿ ಮಾಡ್ತಾ ಇದ್ದೀವಿ. ಸಿಂದಗಿಯಲ್ಲಿ ನಮ್ಮ ದಿವಂಗತ MC ಮನಗುಳಿಯವರ ಮಗ ಡಾಕ್ಟರ್ ಅವರು 5 ಎಕರೆ ಜಮೀನನ್ನ ನಮ್ಮ ದೇವಸ್ಥಾನಕ್ಕೆ ಒಂದು ಪಬ್ಲಿಕ್ ಸ್ಕೂಲ್ ಅನ್ನು ಕಟ್ಟಲಿಕ್ಕೆ MC ಮನಗುಳಿ ಪಬ್ಲಿಕ್ ಸ್ಕೂಲ್ ಕಟ್ಟಲಿಕ್ಕೆ ದಾನವನ್ನು ಮಾಡಿದ್ದಾರೆ. ಅದು ಸಹಿತ ನಾಳೆ ಒಂದು 15 ದಿವಸದಲ್ಲಿ ಸಂಕ್ರಮಣ ನಂತರ ನಾವು ಅಲ್ಲಿ ಔಷಧ ಅಂಗಡಿ ಪ್ರಾರಂಭ ಮಾಡ್ತೇವೆ. ಅದ್ರ ಜೊತೆಗೆ ಅಲ್ಲೊಂದು ಪಬ್ಲಿಕ್ ಸ್ಕೂಲ್ ಮಾಡ್ತಾ ಇದ್ದೀವಿ. ತಾಳಿಕೋಟೆಯಲ್ಲಿ PO ತಂಬಾಕು ಸುಮಾರು 3 ಎಕರೆ 17 ಗುಂಟೆ ಸುಮಾರು 10-12 ಕೋಟಿ ರೂಪಾಯಿ ಆಸ್ತಿ ದಾನ ಕೊಟ್ಟಿದ್ದಾರೆ. ಅಲ್ಲಿ BO ತಂಬಾಕೆ ಪಬ್ಲಿಕ್ ಸ್ಕೂಲು, BO ತಂಬಾಕೆ ಕಲ್ಯಾಣ ಮಂಟಪ ಅಲ್ಲಿನೂ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ದಾನ ಧರ್ಮ ಸಾಕಷ್ಟು ಜನ ನಮ್ಮ ಉಪ್ಪಿನವರು ಇಲ್ಲೇ ಅದಾರೆ, ಸಿದ್ದರಾಮಪ್ಪ ಉಪ್ಪಿನವರು, ಅವರು ಸಹ 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನೀಲಕಂಠೇಶ್ವರ ನಮ್ಮ ಮಾರ್ಕೆಟ್ ಯಾರ್ಡ್ ಇದೆ ಅಲ್ಲಿ ನಾವು ಒಂದು ಬಹಳ ದೊಡ್ಡ ಒಂದು ಕಾಮರ್ಸ್ ಕಾಲೇಜ್ ಅನ್ನ ಕಟ್ಟಿದ್ದೀವಿ. ಅಷ್ಟೇ ಅಲ್ಲ, ಬಡ ಮಕ್ಕಳಿಗಾಗಿ ನಾವು 101 ಮಕ್ಕಳಿಗೆ ಸಿದ್ಧಸಿರಿ ಸೌಹಾರ್ದದಿಂದ ಪಾಠಿ ಪುಸ್ತಕ ಹಿಡಿದು ಎಲ್ಲ 1 ರೂಪಾಯಿ ಸ್ಲಂನಲ್ಲಿರುವಂತಹ ಮಕ್ಕಳಿಗೆ ನಾಳೆ ಜೂನ್ನಿಂದ
101 ಮಕ್ಕಳನ್ನ ಸಿದ್ಧರಿಸಿ ನಾವು ದತ್ತಕ್ಕೆ ತಗೊಂಡು ಅದನ್ನ ಆ ಮಕ್ಕಳಿಗೆ ಬಟ್ಟೆ ಬೆಳೆ ಪುಸ್ತಕ ಹಿಡಿದು ಮಧ್ಯಾಹ್ನದ ಊಟದವರೆಗೆ ಎಲ್ಲ ರೀತಿಯ ಕೊಡುವಂತ ಸಿದ್ದೇಶ್ವರ ಸಂಸ್ಥೆ ಈ ರೀತಿ ಚಟುವಟಿಕೆಯನ್ನ ವಿಜಯಪುರ ನಗರದಲ್ಲಿ ಒಂದು ಮಾದರಿಯಾಗಿದೆ. ಇಡೀ ರಾಜ್ಯದಲ್ಲೇ ಮಾದರಿಯಾದಂತ ಸಂಸ್ಥೆ. ಇವತ್ತು ನಮ್ಮ ಸಿದ್ದೇಶ್ವರ ಗೋಶಾಲೆ ಏನಿದೆ, ರಾಮನಗೌಡ ಬಾಬುಗೌಡ ಮಡಿ ಯತ್ನಾಳ ಗೋಶಾಲೆ, ಮತ್ತು ಅದ್ರ ಜೊತೆಗೆ ನಾವು ಒಂದು ರೈತರ ಒಂದು ತರಬೇತಿ ಕೇಂದ್ರ ಮಾಡ್ತಾ ಇದ್ದೀವಿ. ಅವ್ರಿಗೆ ಮಾತೋಶ್ರೀ ಬಂಗಾರಮ್ಮ ಸಜ್ಜನ್ ತರಬೇತಿ ಕೇಂದ್ರ ಅಂತ ಹೇಳಿ ಕರ್ನಾಟಕದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಕಟ್ಟಡ ಕಟ್ತಾ ಇದ್ದೀವಿ. ಈಗಾಗಲೇ ಗೋಶಾಲೆಯಲ್ಲಿ ಗೋಮೂತ್ರ, ತುಪ್ಪ, ಹಾಲು, ಮಜ್ಜಿಗೆ, ವಿಭೂತಿ, ಕರ್ಪೂರ, ಶುದ್ಧವಾದಂಥ ಕುಂಕುಮ, ಅಲ್ಲಿಂದ ಪಂಚಗವ್ಯ ಮತ್ತು ಅನೇಕ ಒಂದು ನಮ್ಮ ಗೋಶಾಲೆ ಉತ್ಪನ್ನಗಳ ಗುಡಿ ದೇವಸ್ಥಾನ ಪಕ್ಕದಲ್ಲಿ ಒಂದು ಅಂಗಡಿ ತೆಗೆದಿದ್ದೀವಿ. ತೆಗೆದು ಅದೆಲ್ಲಾನು ಜನರಿಗೆ ಒರಿಜಿನಲ್ ಕುಂಕುಮ ಸಿಗುವುದಿಲ್ಲ. ಇವತ್ತು ನಮ್ಮ ಮಾರ್ಕೆಟ್ನಾಗ ಸಿಗುವಂಥದ್ದು ಎಲ್ಲಾನು ರಾಸಾಯನಿಕ ಮಿಶ್ರಿತ ಕುಂಕುಮ. ಅದನ್ನ ನಮ್ಮ ಹಣೆಗೆ ಹಚ್ಕೊಂಡು ಬಿಟ್ರೆ ಒಂದೊಂದು ವಾರ ಹೋಗುದಿಲ್ಲ ಮತ್ತು ಅಲರ್ಜಿ ಇದ್ದವರಿಗೆ ಬಹಳ ಇದು ಆಗ್ತದೆ. ಈಗ ನಮ್ಮಲ್ಲಿ ತಯಾರಾಗುವಂಥದ್ದು ಪ್ಯೂರ್ ಆದಂತಹ ಅರಿಶಿಣದಿಂದ ತಯಾರು ಮಾಡ್ತಾ ಇದ್ದೀವಿ. ಈ ರೀತಿ ಗೋ ಉತ್ಪನ್ನಗಳನ್ನ ಸಹ ಇವತ್ತು ಸಿದ್ದೇಶ್ವರ ಸಂಸ್ಥೆ ವ್ಯವಸ್ಥಿತವಾಗಿ ಇವತ್ತು ಮಾಡೋದ್ರ ಮೂಲಕ ಒಂದು ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಒಂದು ಹಿಂದೂ ಸಂಸ್ಕೃತಿಯ ಒಂದು ಹಿನ್ನೆಲೆ ಇವತ್ತು ಮಾಡ್ತಾ ಇದ್ದೀವಿ. ಅದೇ ರೀತಿ ಜನವರಿ 22 ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಏನು ಅಯೋಧ್ಯೆಯ ರಾಮ ಮಂದಿರ ಸುಮಾರು 500 ವರ್ಷಗಳ ತಪಸ್ಸು, ಕೋಟ್ಯಾಂತರ ಹಿಂದೂ ಏನಮ್ಮ ಕಾರ್ಯಕರ್ತರು, ಹಿಂದೂ ಸ್ವಾಮೀಜಿಗಳು, ಸನ್ಯಾಸಿಗಳು, ಸಂತರು ಅದರ ಸಲುವಾಗಿ ಪ್ರಾಣ ತ್ಯಾಗ ಮಾಡಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ದಿವಸ ನಾವು ಎಲ್ಲಾ ವಿಜಯಪುರ ನಗರದ ಎಲ್ಲ ದೇವಸ್ಥಾನಗಳ ಒಂದು ಸಭೆ ಕರೆದು ನಾವು ಎಲ್ಲಾ ದೇವಸ್ಥಾನಗಳಲ್ಲಿ ಹೋಮ, ಹವನ, ರಾಮನ ಒಂದು ಭಜನೆ ಈ ರೀತಿ ಮಾಡುವಂತದ್ದು. ಅವತ್ತು 22ನೇ ತಾರೀಕಿಗೆ ರಾತ್ರಿ ಸುಮಾರು ಕನಿಷ್ಠ 1 ಲಕ್ಷ ದೀಪೋತ್ಸವನ ಪ್ರತಿಯೊಂದು ಮನೆಯಲ್ಲಿ ಇವತ್ತು ದೀಪೋತ್ಸವ ಮಾಡಬೇಕು. 22 ನಮ್ಮ ದೇಶದ ಭವಿಷ್ಯದ ರಾಮ ಮಂದಿರ ನಿರ್ಮಾಣ ಕೇವಲ ರಾಮ ಮಂದಿರ ನಿರ್ಮಾಣ ಅಲ್ಲ, ಭಾರತದ ಸ್ವಾಭಿಮಾನದ ಸಂಕೇತ, ಹಿಂದುತ್ವದ ಸ್ವಾಭಿಮಾನದ ಸಂಕೇತ, ಮೊಘಲರ ದಬ್ಬಾಳಿಕೆ ಏನು ಒಂದು ಗುಲಾಮಗಿರಿಯ ಒಂದು ತೊಲಗಿಸಿದಂತಹ ಸಂಕೇತವಾಗಿ ಇವತ್ತು ವಿಜಯಪುರ ನಗರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮನ ಪ್ರತಿಯೊಂದು ಮನೆ ನಾವು ದೀಪಾವಳಿ ಸುಮಾರು 11,000 ಬಡ ಕುಟುಂಬಗಳಿಗೆ 5 ದೀಪದ ಪಣಿತಿ ಕೊಟ್ಟಿದ್ದೀವಿ. ಅವ್ರೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀವಿ, ಎಲ್ಲ ಮನೆ ಮುಂದೆ ಹಾಗೆ ದೀಪಾವಳಿ ಆಚರಿಸಿದ್ವಿ. ಅದೇ ಮಾದರಿಯಲ್ಲಿ ವಿಜಯಪುರ ನಗರದಲ್ಲಿ ದೀಪಾವಳಿಯನ್ನ ನಮ್ಮ ಪ್ರಧಾನಮಂತ್ರಿಗಳ ಆಶಯದಂತೆ ನಾವು ಆಚರಣೆ ಮಾಡೋದ್ರ ಮೂಲಕ ಸಿದ್ದೇಶ್ವರ ಸಂಸ್ಥೆ ಎಲ್ಲ ದೇವಸ್ಥಾನಗಳ ಸಭೆ ಕರೆದು ಅವ್ರಿಗೆಲ್ಲರಿಗೂ ನಾವು ವಿನಂತಿ ಮಾಡ್ಕೊತೀವಿ. ಎಲ್ಲಾ ದೇವಸ್ಥಾನಗಳಲ್ಲಿ ಅವತ್ತು ಬರೇ ಒಂದೇ ಒಂದು ಶಬ್ದ ಈ ನಗರದಲ್ಲಿ ಮುಖಪುಟದಲ್ಲಿ ಮುಖ್ಯ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖ್ಯ ಒಂದು ಮೇನ್ ಪಾಯಿಂಟ್ಸ್ ನಲ್ಲಿ ಹಾಕೋದ್ರ ಮೂಲಕ ನಮ್ಮ ಜಾತ್ರೆಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಮತ್ತು ಜಾತ್ರಾ ಕಮಿಟಿ ವತಿಯಿಂದ ನಮ್ಗೆಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಮುಂದಿನ ಈ ಕಾರ್ಯಕ್ರಮದಲ್ಲಿ ಸಹ ತಮ್ಮೆಲ್ಲರ ಸಹಯೋಗ ಇರಲಿ. ಇದರ ಮೂಲಕ ಈ ಜಾತ್ರೆ ಇಡೀ ಕರ್ನಾಟಕದ ಒಂದು ಅತ್ಯಂತ ಮೈಸೂರು ದಸರಾ ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಜಾತ್ರೆನೇ ದೊಡ್ಡ ಜಾತ್ರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತೀವಿ. ಈಗ ಹಳ್ಳಿಯಿಂದ ಬಸ್ಗಳು ಬರ್ತಾವು, ಹಳ್ಳಿಯಿಂದ ಬಸ್ ನೋಡ್ರಿ ಈಗ ಏನೈತಿ, ಅವು ಬರಂಗ್ ಬರ್ತಾವ, ಹೋಗಂಗ್ ಹೋಗ್ತಾವ. ನಾವೇನ್ ಮಾಡಕ್ ಯಾರು ಬರ್ತಿದ್ದಾರೇ ಬರ್ತಾರ. ಏನಾದ್ರು ಪುಕ್ಕಟ ಕೇಳಾರೆ ಪುಕ್ಕಟ ನೋಡೋಣ ಅಂತ. ಆದ್ರೆ ಜನ ಸುರಕ್ಷಿತವಾಗಿ ಬಂದು ಹೋಗಿ ಒಬ್ಬರ ಮ್ಯಾಗ ಒಬ್ಬರು ಜಗಳಾಡಿ ಅವ್ರ ಸರ್ಕಾರ ಇವ್ರ ಜಟ್ಟಿ ಅವ್ರ ಜಟ್ಟಿ ಹಿಡಿದು ಇವ್ರ ಜಟ್ಟಿ ಯಾರು ಮಾತಾಡೋದು ವಿನಂತಿ ಮಾಡ್ತೀವಿ. ಪ್ರತಿ ವರ್ಷ ಎದುರಿಗೆ ವ್ಯವಸ್ಥೆ
ಅಂದ್ರೆ ಈಗ ವರ್ಣೆ ಮಾಡ್ಬೋದು, ವರ್ಣೆ ಮಾಡಿ ಬಿಟ್ಕೊಂಡು ಹೋಗೋದ್ರಿಂದ ಆ ಕಡೆ ಅಂದ್ರ ಜಾತ್ರೆ ಅಡ್ಯಾಡೋರು ಅದು ಪ್ರತ್ಯೇಕ ಇರ್ತದೆ. ಬಯಲಾಟ ಪುರುಷರಿಗೆ ದೇವಸ್ಥಾನದಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಿರ್ತೀವಿ, ಪೊಲೀಸರು ಎಲ್ಲ ಅದನ್ನು ವ್ಯವಸ್ಥೆ ಮಾಡಿರ್ತಾರ. ನೀವು ಹೇಳ್ದಂಗ ಅದು ಮದುವೆ ಮಾಡುವಂಥದ್ದು ಮಾಡಿ ಈ ಸರಿ ಮಾಡ್ಕೊಡ್ತೀವಿ. ಎಲ್ಲರಿಗೂ ಧನ್ಯವಾದ. ಸದಸ್ಯರು ಮಾನ್ಯ ವಿಜಯಕುಮಾರ್ ಬಿರಾದಾರ್ ಅವರು ಒಂದು ನಿಧನ ಆಗ್ಯಾರ. ನಾವು ಅದ್ರ ಬಗ್ಗೆ ನಮ್ದು ಎಷ್ಟು ಬಹುಮತ ಐತಿ ಎಲ್ಲ ಚರ್ಚೆ ಮಾಡ್ತೀವಿ, ಎಲ್ಲ ಕಾರ್ಪೊರೇಟರ್ ಜೊತೆಗೆ. ಈಗ ನಾಳೆ ನಾವು ಏನ್ ಮಾಡ್ಬೇಕು ನಿರ್ಣಯ ಮಾಡ್ತೀವಿ. ಇಲ್ಲ ತನ ನಾವೇನು ನಿರ್ಣಯ ಮಾಡಿಲ್ಲ. ಇವತ್ತು ಈಗ ಮಧ್ಯಾಹ್ನ ಸಭೆ ಕರೆದಿವಿ ಪಕ್ಷದ ಜಿಲ್ಲಾ ಕಾರ್ಯಾಲಯದಲ್ಲಿ, ಅಲ್ಲಿ ಚರ್ಚೆ ಮಾಡ್ತೀವಿ. ಇಲ್ಲ ಅಂತಿಮವಾಗಿ ಯಾವುದೂ ನಿರ್ಣಯ ಮಾಡಿಲ್ಲ. ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರದ್ದು ಅಭಿಪ್ರಾಯ ತಗೊಂಡು ನಾವು ಏನ್ ಮಾಡ್ಬೇಕು ಅನ್ನೋದು ನಿರ್ಣಯ ಮಾಡ್ತೀವಿ. ಅದು ನೋಡ್ಬೇಕ್ರ ನಲ್ವತ್ತಂದ್ರೆ 20 ಬೆಸಾಗುತ್ತೆ ಬರಲ್ಲ, 21 ಇಡ್ತಾರೆ ಮೆಜಿಕ್ ಇದು 21 ನೋಡ್ಬೇಕು. ಅದ್ರ ಬಗ್ಗೆ ಏನೋ ಮಾಹಿತಿ ಇಲ್ಲ. ಇವರು ನಮ್ಮ ಡಿವಿಷನಲ್ ಕಮಿಷನರ್ ಆಗಿತ್ತು, ಚುನಾವಣಾಧಿಕಾರಿ ಕೂಡ ಇದು ಕೇಳಿದ್ರೆ 21 ಇಡ್ತಾರೆ. ನೋಡ್ರಿ, ಮ್ಯಾಕ್ಸಿಮಮ್ ನಾವು ಹಿಂದೂಗಳು ಯಾರ ಅಂಗಡಿ ಹಾಕ್ತೀನಿ ಅಂತ 100 ಅವ್ರಿಗೆ ಕೊಡ್ತೀವಿ. ಹಿಂದೂಗಳು ಮುಂದೆ ಬರಬೇಕು ಮತ್ತು ನಾವು ಹಿಂದೂಗಳಿಗೆ ಕರೆ ಕೊಡ್ತೀವಿ. ನೀವು ನಿಮ್ಮ ಹಿಂದೂಗಳು ನೀವು, ಯಾಕಂದ್ರೆ ಅವ್ರ ಪಾಪ ಹಿಂದೂಗಳ ದೇವಸ್ಥಾನ ಮುಂದೆ ತೆಂಗಿನಕಾಯಿ ಮಾಡುದು, ಹೂವು ಮಾರುದು, ಬಹುಶಃ ಅವ್ರ ಧರ್ಮದಲ್ಲಿ ಅದು ನಿಷೇಧ ಇದೆ. ಅವರು ಅವ್ರ ಧರ್ಮಕ್ಕೆ ತಿಳ್ಕೊಬೇಕಟ್ಟೆ, ನಾವೇನು ಹೇಳೋದಿಲ್ಲ. ನಿಷೇಧ ಅವ್ರು ನೋಡೋದೈತಿ. ಹಿಂದೂ ಇದು ಏನಂತೀರಿ ನೀವು, ಯಾರು ಅಂತಾರಲ್ಲ, ನಮ್ಗೆಲ್ಲ ಹಿಂದೂಗಳಿಗೆ ಏನೋ ಅಂತಾರಲ್ಲ, ಅವರು ಕಾಫೀರ್ ಮಾಡ್ತಾರೆ ಅನ್ನೋದು ಅವ್ರು ನಿರ್ಣಯ ಮಾಡ್ಬೇಕು, ನಾವೇನು ಹೇಳ್ಬೇಕು. ನಮ್ಮನ್ನು ಮಾಡ್ಬೇಕಂದ್ರೆ ಹಿಂದೂಗಳು ಒಪ್ಕೊಂಡಂಗೆ ಕಾಫೀರಲ್ಲ, ನಾವೇ ಹಿಂದೂಗಳ ಪಕ್ಕ ಅವಕಾಶ ಕೊಟ್ರೆ ನಾವು ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರ ಮುಂದಾಳತ್ವದಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ ಅನ್ನೋಂತ ಅವಕಾಶ ಯಾರು ಕೊಡ್ತಾರೆ? ನೀವೆಲ್ಲ ಹಿಂದೂಗಳ ತಗೊಂಡು ಬಾಡಿಗೆ ನಮ್ಗೆ ಯಾರು ಬೇಡ ಅಂತ ಮಾಡ್ಲಾಕ ನಮ್ಗಿಂತ ಕರವಿಲ್ಲ. 100 ನಮ್ಮಲ್ಲಿ ಬಂದ್ರೆ ನಾವು ಪ್ರಶ್ನೆ ಕೆಲವೊಂದು ನಮ್ಮಲ್ಲಿ ಬಾಳಾಟ ಅಂತಾವ ಚಿರ್ಕಿಗಾಣ ಏನಂತಾರೋ ಏನೋ ಅವರೇ ಮಾಡ್ತಾರೆ. ಅವರ ಯಾರು ಚಿರ್ಕಿಗಾಣ ತಂದು ಹಾಕಿದ್ರೆ ನಿರ್ಧಾರವನ್ನು ಹಳೆಯದಲ್ಲಿ ನೀರು ಕಂಡು ಕನ್ನಡ ಸಾಹಿತ್ಯರು ಚಿರ್ಕಿ ಕಾಣ ತಂದು ಹಾಕಿದ್ರೆ ಮೊದಲ ಪರ್ಮಿಷನ್ ಆಗಬೇಕು. ನಾವು ಯಾವಾಗಲೂ ಹೇಳೋದಿಷ್ಟೇ, ನೀವು ಸಂಘಟಿತರಾಗ ನೀವು ಇದು ಮಾಡ್ರಿ ಬಿಟ್ಟು ನಾವು ರಿಸ್ಟ್ರಿಕ್ಷನ್ ಕೆಲವೊಂದಕ್ಕೆ ಉದ್ಯೋಗದಾಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡ್ತೀವಿ ಮತ್ತು ಮುಂದೆ ಬಂದ್ರೆ ನಾವು ಅವ್ರನ್ನ ಮತ್ತೆ ಬೇಕಾದ್ರೆ ಒಂದು 50,000 ರೂಪಾಯಿ ಪ್ರೋತ್ಸಾಹ ಕೊಡ್ತೀವಿ. ಮುಂದೆ ಊಟ ಬಾಡಿಗೆ ಬೇಡ, ನಾನೇ ಒಂದು 50,000 ರೂಪಾಯಿ ಕೊಡ್ತೀನಿ. ಬ್ಯಾನರ್ ಹಾಕಿದ್ರು ಸ್ವಲ್ಪ ಗೊಂದಲ ಆಯ್ತು. ಬ್ಯಾನರ್ ಹಾಕಿ ನೀವು ಅವಕಾಶ ಕೊಡಬಾರ್ದು, ಬ್ಯಾನರ್ ಸ್ವಲ್ಪ ಅವಕಾಶ ಕೊಡಬಾರ್ದು. ನೀವು ಅವಕಾಶವನ್ನು ಸದುಪಯೋಗ ಪಡ್ಕೊಳ್ಸೋದು. ನಿಮ್ಗೆ ಬೇಕಾದ್ರೆ ಯಾರು ಹಿಂದೂ ಪರ ಸಂಘಟನೆ ನಾವು ಕಾರ್ಯಕರ್ತರು ಕೂಡಿ ನಾವು ಮಾಡ್ಕೊಂಡು ಪುಕ್ಕಟ್ ಕೊಡ್ತೀವಿ. ಬೇಕಾದ್ರೆ ಒಂದು 25,000 60,000 ನಾವೇ ಅನುದಾನ ಕೊಡ್ತೀವಿ. ಮುಂದೇನೋ ಮಾಡ್ರಿ ನೀವು ಈ ಸಲ ಊರಂಗಿ ತಗೋತ್ ಹೇಳಿ ಅವ್ರಿಗೆ ನೀವು ದೊಡ್ಡ ನೀವು ಮಾಡ್ಲಾರ ಕೆಲವೊಂದು ಐಟಮ್ ಅದ. ಏನಂತಾರ ಹೊಸ ನಾವೆಲ್ಲ ಸಣ್ಣವರಿದ್ದ ಚಿಲ್ಕಿ ಗಾಣ ತೊಟ್ಲ ಜೋಕಾಲಿ ಏನೇನೋ ಹತ್ತಿದ್ವಿ ಅಂತ ನೀವು ಮಾಡ್ತೀವಿ. ನಾವೇ ಅನುದಾನ ಕೊಡ್ತೇವೆ. ಮುಂದೇನೋ ಬೇಕಾದ್ರೆ ಹೈದರಾಬಾದ್ ನಾನೇ ಬರ್ತೀನಿ ಅವ್ರಿಗೆ 100 ಅಂಗಡಿ ತಗೋತ ಹೇಳಿದ್ವಿ ನಾವು. ನೀವು ಬರ್ರಿ ಎಲ್ಲಾರು ಕುಂದ್ರಿ, 100 ಅಂಗಡಿ ತಗೋರಿ, ಅದು ಕಟ್ಟಿ ನೀವು ಮಾಡಿ ಅಂತ ಹೇಳಿದೆವು. ದುಡಿದ್ತಿದ್ದೆ ನಾನು ನಾಯಕ್ ಬೇಡ ನೋಡ್ರಿ. ಬರೀ ಬ್ಯಾನರ್ ಹಚ್ಚಿದ್ರೆ ಆಗೋದಿಲ್ಲ, ಜಾರಿ ಆಗ್ಬೇಕಾಗ್ತದೆ.
ಎಲ್ಲ ಪ್ರಾಕ್ಟಿಕಲ್ ಬೇಕು, ಪ್ರಾಕ್ಟಿಕಲ್ ಮಾತಾಡ್ಬೇಕು. ಬಿಟ್ಟು ನಾವು ಏನಾದ್ರೆ ಸುಮ್ಮನೆ ಥೆರಟಿಕಲ್ ಏನಾರು ಹೊಡ್ತಾರ. ಇದು ನಮ್ಮೂರ್ ಜಾತ್ರೆ, ಇದು ನಮ್ಮೂರ್ ಜಾತ್ರೆ. ನೋಡ್ರಿ ಹಿಂಗೈತಿ. ಈಗ ಒಂದ್ 2-3 ಮೊದಲು ಮುಸ್ಲಿಂ ಅಂಗಡಿಯವರು ಪೂಜೆ ಮಾಡ್ತಿದ್ರು. ಕಲ್ಪನಾ ಚೌಕನಾಗ ನಾವು ನೋಡಿವಲ್ಲ, ಹಂಗೂ ಇರ್ತಿತ್ತು. ಹಂಗೂ ಕೆಲವೊಂದು ಅದಾವ. ಗಣಪತಿ ಚೌಧರಿ ಅಲ್ಲಿ ಮಾಡ್ತಾರೆ. ಕೆಲವೊಂದು ಮತಾಂತರ ಇರ್ಬೋದು ಬಿಡ್ರಿ. ಯಾರ ಅರೆ 9 ವರ್ಷ ಆಯ್ತಕ್ಕೆ ಸುರಕ್ಷಿತ ಐತ್ರಿ. ಇನ್ನು ಇಂಥ ಕೆಟ್ಟ ಕಿಡಿಗೇಡಿಗಳು ದೇಶದ ಹೊರಗಿರುವಂತಹ ದೇಶದ್ರೋಹಿಗಳಿಗಿಂತ ಈ ದೇಶದ ಅನ್ನ ತಿನ್ನೋ ದೇಶದ್ರೋಹಿಗಳು ಅದಾರೇನ. 1 ದಿವಸನಾಗ 10 ವರ್ಷನಾಗ ಇವ್ರು ಖತಮ್ ಆಗುದಿಲ್ರಿ. ನಿರಂತರವಾಗಿ ನಿಂತವ್ರು ನರೇಂದ್ರ ಮೋದಿ ಅಂತವ್ರು, ಯೋಗಿ ಆದಿತ್ಯನಾಥ್ ಅಂತವ್ರು ಬಂದ್ರೆ ನಾವು ಸುರಕ್ಷಿತ ಇರ್ಲಕ್ ಸಾಧ್ಯ ಇದೆ. ಇಲ್ಲ ನಾವು ನೀವು ಎಲ್ಲರೂ ಏನ್ ಜಾತ್ಯಾತೀತ ಹೇಳಿ ನೋಡೋದು. 1 ಸಾವಿರ ನೀವು ಜಾತ್ಯಾತೀತ ಅಂದ್ರೆ ಏನದು? ಹಿಂದೂಗಳ ಮೇಲೆ ದೌರ್ಜನ್ಯ ಬೇಕಾದ್ರೆ ಮಾಡಿದ್ರು ನಡೀತೈತಿ. ಅವ್ರಿಗೇನು ಆಗಬಾರ್ದು. 10,000 ಕೋಟಿ ರೂಪಾಯಿ ಕೊಡ್ತೀನಂತ ಯಾರಕ್ಕೂ. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ, ಮೊದಲ ಹಕ್ಕು ಮುಸ್ಲಿಮರ ಈ ದೇಶದ ಮೇಲೆ, ಅವರು ಮೊದಲು ಪಾಲುದಾರ. ಮತ್ ಗಾಂಧಿ ಮತ್ತು ನೆಹರು ಕೂಡ ಪಾಕಿಸ್ತಾನ ಕಿಸಿಲ ಕೊಟ್ಟಾರೆ. ನಾವು ಏನು ಯಾವ ಆಧಾರ ಮೇಲೆ ಕೊಟ್ರು ಪಾಕಿಸ್ತಾನ? ನೀವು ಇರುವುದು ಸುಮ್ಮ ನಮ್ಮ ಹಿಂದೂಗಳ ದಯಾಮಯ ಅಟೆ. ನಮ್ಮ ಹಿಂದೂ ಸಮಾಜ ದೊಡ್ಡ ಮನಸ್ಥೈತಿ, ವಸುದೇವ ಕುಟುಂಬಕಂ ಅಂತ ಒಂದು ಸಂಸ್ಕೃತಿ ಇರುವಂತ ಭಾರತ. ಇಲ್ಲಿ ಇರ್ಬೇಕಾದ್ರೆ ಹೀಗೆ ಇರ್ಬೇಕು. ಇವತ್ತು ನೀವು ಎಲ್ಲರೇ ದಿನ ನೋಡ್ರಿ, ನೀನು ಅವ್ರು KG ಹಳ್ಳಿಯವ್ರು DK शिवकुमार मणि को हमारा छोकरा कुछ भी नहीं किया, घर में छूट बैठा था, देखने के लिए स्वतंत्र लेके आने के लिए गया था, पकड़ गया, अंदर डाल के ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಾರಿ. ಏನಾಗ್ತದೆ? ಪೊಲೀಸರು ಸ್ಟೇಷನ್ ಬೆಂಕಿ, ಪೊಲೀಸ್ ಜೀಪ್ ಸುತ್ತಾರ, ಪೊಲೀಸರ ಮ್ಯಾಗೇನೆ ಗುಂಡಾಗಿರಿ ಮಾಡ್ತಾರೆ. ಮತ್ತೆ ನಿಮ್ಮ ಮುಂದೆ ದೇಶ ಹೆಂಗೆ ಸುರಕ್ಷಿತ? ಅದಕ್ಕೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಅನಿವಾರ್ಯ ಇದೆ. ಅವ್ರು ಬಂದ ಮೇಲೆ ಹಿಂದೂ ಮುಸ್ಲಿಂ ಗಲಾಟೆಗೆ ಎಲ್ಲರಾಗ್ಯಾವ ಅಂದ್ರೆ ಬೈಕ್ ಬಂದು ಎಷ್ಟು ಕಡೆ ಬಾಂಬ್ ಸ್ಫೋಟ ಆಗ್ತಿತ್ತು. ಎಲ್ಲರಾಗ್ಯಾವು? ಅವರು ದೇಶ ಉಳಿದಿದ್ದೇ 9 ವರ್ಷ ನರೇಂದ್ರ ಮೋದಿ ಪ್ರಧಾನಿ. ಮತ್ತೇನು ಈ ದೇಶನಾಗ ಯಾರದಾರ ಹೇಳ್ರಪ್ಪ? ಆಲ್ಟರ್ನೇಟಿವ್ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರದಾರ? ಖರ್ಗೆ ಬೇಡ ಸಿದ್ದರಾಮಯ್ಯ ಅವರು ಹೇಳ್ತಾರಲ್ರಿ. ರಾಹುಲ್ ಗಾಂಧಿ ಯಾರು ಚಾಗಲೇತ ಯಾರು? ಸಿದ್ದರಾಮಯ್ಯ. ಆಮೇಲೆ ಸಿದ್ದರಾಮಯ್ಯ ಸಹಿತ ಖರ್ಗೆ ಸಪೋರ್ಟ್ ಮಾಡಲಾಗ. ನೋಡಿ ದಲಿತರ ಮೇಲೆ ಯಾಕೆ ಸಿದ್ದರಾಮಯ್ಯ ಅವ್ರ ಪ್ರೀತಿ ಐತಿ? ಬರೀ ನಿಮ್ಮ ಸಾಬ್ರ ಮೇಲೆ ಪ್ರೀತಿ ಐತ. ಕೇರಳದ ಪ್ರಖ್ಯಾತ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆಗಳಾದ ದಾಂಪತ್ಯ, ಲೈಂಗಿಕ ಸಮಸ್ಯೆ, ಸಂತಾನ ದೋಷ, ಸ್ತ್ರೀ ಪುರುಷ ವಶೀಕರಣ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಹೆಂಡತಿ ಹೇಳಿದ ಮಾತು ಕೇಳುವಂತೆ, ಅತ್ತೆ ಸೊಸೆ ಕಲಹ, ನಾದಿನಿ ಕಲಹ, ಮನೆಯಲ್ಲಿ ಪ್ರತಿನಿತ್ಯ ಅಣ್ಣ ತಮ್ಮಂದಿರಲ್ಲಿ ಕಲಹ, ಎಷ್ಟೇ ದುಡಿದ್ರೂ ಮನಃಶಾಂತಿಯ ಕೊರತೆ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೇರಳದ ಮೂಲ ಪದ್ಧತಿಯಿಂದ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಕೆಲವೇ ಗಂಟೆಗಳಲ್ಲಿ ಪರಿಹಾರ ಶತಸಿದ್ಧ. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ನಾವು ಮಾಡಿಕೊಟ್ಟಂತ ಪರಿಹಾರ ನಮಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ಇದು ಸತ್ಯ. ಗುರೂಜಿಯವರನ್ನು ನಂಬಿ ಕರೆ ಮಾಡಿ. ನಿಮ್ಮ ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಗುರೂಜಿಯವರು ಫೋನಿನ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ ಪರಿಹಾರ ತಿಳಿಸುತ್ತಾರೆ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.